ನಮಸ್ತೆ, ನಾನು ಡಾಕ್ಟರ್ ಹೇಮಶ್ರೀ ಮಾತಾಡ್ತಾ ಇದ್ದೀನಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ನಾನು ಆಲ್ಮೋಸ್ಟ್ 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಒಂದು ಮಾಹಿತಿ ಅಂದರೆ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋದಿದ್ದರೆ, ಥೈರಾಯ್ಡಿನ ಒಂದು ಡಿಸೀಸ್ ಬಗ್ಗೆ ನಾನು ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಥೈರಾಯ್ಡ್ ಅನ್ನೋದು ಇತ್ತೀಚಿನ ಒಂದು ಜನರೇಷನಲ್ಲಿ ತುಂಬಾ ಕಾಮನೆಸ್ಟ್ ಆಗಿರುವಂಥ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಥೈರಾಯ್ಡ್ ಅಂತ ಅನ್ನೋದು ಮುಂಚೆಲ್ಲ ನಾವು ನೋಡಿದಾಗ ಫೀಮೇಲ್ಸಲ್ಲಿ ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣ್ತಾ ಇತ್ತು. ಬಟ್ ಇವಾಗ ಪ್ರೆಸೆಂಟ್ಲಿ ನೋಡಿದಾಗ ಈವನ್ ಈಕ್ವಲಿ ಮೆನ್ಸಲ್ಲೂ ಕೂಡ ಕಾಮನ್ ಆಗಿರುವಂಥ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು. ಥೈರಾಯ್ಡ್ ಅನ್ನೋದು ನಮ್ಮ ಒಂದು ಕುತ್ತಿಗೆ ಭಾಗದಲ್ಲಿರುವಂಥ ಒಂದು ಚಿಟ್ಟೆ ಆಕಾರದಲ್ಲಿರುವಂಥ ಒಂದು ಗ್ರಂಥಿ. ಈ ಒಂದು ಗ್ರಂಥಿಯ ಮುಖಾಂತರ ನಮಗೆ T3 ಮತ್ತು T4 ಅನ್ನೋದು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಗೊತ್ತಿರೋ ಹಾಗೆ ನಮ್ಮ ಒಂದು ಬ್ರೈನ್ ಅಥವಾ ಮೆದುಳು ಅನ್ನೋದು ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಥೈರಾಯ್ಡಿನ ಒಂದು ಹಾರ್ಮೋನ್ಸ್ನ ಕೂಡ ಮಾನಿಟರ್ ಮಾಡುವಂಥ ಕೆಲಸ ನಮ್ಮ ಒಂದು ಮೆದುಳಿನಲ್ಲಿರುವಂಥ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೀವಿ. ಈ ಒಂದು ಗ್ರಂಥಿಯ ಮುಖಾಂತರ ನಮಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಥವಾ ಅತಿ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದಾಗ ಇದಕ್ಕೆ ನಾವು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂತಲೇ ಹೇಳ್ಬೋದು. ಈ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತೀವಿ, ಥೈರಾಯ್ಡ್ ಅದರಲ್ಲಿ ಎರಡು ವಿಧ ನಾವು ಮೋಸ್ಟ್ ಕಾಮನ್ ಆಗಿ ನೋಡುವಂಥದ್ದು ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್ ಅಂತ ಅಂದಾಗ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ TSH ಅನ್ನೋ ಒಂದು ವ್ಯಾಲ್ಯೂ ಬಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಇದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳುವಂಥದ್ದು. ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಎಸ್ಪೆಷಲಿ ಪ್ರೆಗ್ನೆನ್ಸಿ, ಒಂದು ಮಹಿಳೆ ಅಂತ ತಗೊಂಡಾಗ ಪ್ರೆಗ್ನೆನ್ಸಿ ಆಗೋದಕ್ಕೆ ಅಥವಾ ನಾವೇನು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ, ಈ ಒಂದು ಹೈಪರ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಎರಡೂ ಕೂಡ ಮುಖ್ಯವಾಗಿರುವಂಥ ಒಂದು ಕಾರಣ ಅಂತಲೇ ಹೇಳ್ಬೋದು. ನಾವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಕೊಡುವಂಥ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂದರೆ ಒಂದು ರೂಟ್ ಕಾಸ್ಗೆ ಕೊಡುವಂಥ ಒಂದು ಮೆಡಿಸಿನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಏನು ನಮಗೆ ಥೈರಾಯ್ಡಿನ ಒಂದು ಹಾರ್ಮೋನ್ಸ್ T3 ಮತ್ತು T4 ಅನ್ನೋ ಒಂದು ಹಾರ್ಮೋನು ಅಯೋಡಿನ್ ಅನ್ನೋ ಒಂದು ಅಂಶವನ್ನು ಉತ್ಪತ್ತಿ ಮಾಡಿಕೊಂಡು ಅಂದರೆ ಯೂಟಿಲೈಸ್ ಮಾಡಿಕೊಂಡು ಈ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಈ ಒಂದು ಅಯೋಡಿನ ಒಂದು ಕೊರತೆ ಆದಾಗಲೇ ಅಥವಾ ಅತಿ ಹೆಚ್ಚಾಗಿ ನಾವು ಅಯೋಡಿನ್ ಕನ್ಸಪ್ಷನ್ ಮಾಡಿದಾಗ ಥೈರಾಯ್ಡಿನ ಡಿಸಾರ್ಡರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ T3 ಮತ್ತು T4 ಅನ್ನೋ ಒಂದು ಹಾರ್ಮೋನ್ ಏನು ಅಬ್ನಾರ್ಮಲ್ ಫಾರ್ಮಲ್ಲಿ ಇರುತ್ತೆ ಅಥವಾ ಅಬ್ನಾರ್ಮಲ್ ಪ್ರೊಡಕ್ಷನ್ ಆಗ್ತಿರುತ್ತೆ, ಅದನ್ನು ನಾವು ಅಂದರೆ ರಿವರ್ಸ್ ಮಾಡುವಂಥದ್ದು ಅಲಾಂಗ್ ವಿತ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳ್ತೀವಿ. ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವೇನು ಹೇಳ್ತೀವಿ, ಥೈರಾಯ್ಡನ್ನು ಹೊರತುಪಡಿಸಿ ಬೇರೆ ರೀತಿಯ ಕಾಯಿಲೆಗಳಲ್ಲಾದರೂ ಕೂಡ ಅಷ್ಟೇ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕೊಡುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಗಳಿಂದ ಖಂಡಿತ ರಿವರ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸಿಂಥೆಟಿಕ್ ಮೆಡಿಸಿನ್ಸ್ಗಳನ್ನ ತಗೋತಾ ಇರ್ತೀರಾ. ಥೈರಾಯ್ಡ್ ಇದ್ದಾಗ ನಿಮಗೆ ಸಿಂಥೆಟಿಕ್ ಮೆಡಿಸಿನ್ಸ್ಗಳನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಕೆಲವೊಬ್ಬರು ಜೀವನ ಪರ್ಯಂತ ಈ ಒಂದು ಮೆಡಿಸಿನ್ಸ್ ತಗೋಬೇಕು ಅಂತ ಹೇಳಿರ್ತಾರೆ. ಬಟ್ ಹೋಮಿಯೋಕೇರಲ್ಲಿ ಕೊಡುವಂಥ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಖಂಡಿತ ಆ ಒಂದು ಸಿಂಥೆಟಿಕ್ ಮೆಡಿಸಿನ್ಸ್ನು ಕೂಡ ಟೇಪರ್ ಮಾಡಿ ಸ್ಟಾಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಅದರ ಜೊತೆಗೆ ನಮ್ಮ ಒಂದು ಜೀವನ ಶೈಲಿ, ಯಾಕಂದರೆ ಪ್ರೆಸೆಂಟ್ಲಿ ನಮ್ಮ ಹಲವಾರು ಕಾಯಿಲೆಗಳಿಗೆ ಮೇನ್ ರೀಸನ್ ಅಂತಂದಾಗ ನಮ್ಮ ಒಂದು ಜೀವನ ಶೈಲಿ ಅಂತಲೇ ಹೇಳ್ಬೋದು. ನಮ್ಮ ಒಂದು ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆಹಾರದ ಪದ್ಧತಿಗಳಿರ್ಬೋದು, ಇದೆಲ್ಲದರಲ್ಲೂ ಬದಲಾವಣೆ ಮಾಡ್ಕೊಳ್ತಾ ಬಂದಾಗ ಅಲಾಂಗ್ ವಿತ್ ಕಾನ್ಸ್ಟಿಟ್ಯೂಷನಲಿ ಕೊಡುವಂಥ ಒಂದು ಮೆಡಿಸಿನ್ಸ್ ಕೂಡ ತಗೊಳ್ತಾ ಇದ್ದಂಗೆ ನಿಮ್ಮ ಒಂದು ಕಾಯಿಲೆಯಿಂದ ಖಂಡಿತವಾಗ್ಲೂ ಹೊರ ಬರ್ಬೋದು. ಆ್ಯಂಡ್ ಖಂಡಿತವಾಗ್ಲೂ ಅದರಿಂದ ಗುಣಮುಖರು ಕೂಡ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಆಲ್ರೆಡಿ ನಾನು ಹೇಳಿದಾಗೆ ಥೈರಾಯ್ಡಿಂದ ಆಗುವಂಥ ಬಂಜೆತನ, ಇನ್ಫರ್ಟಿಲಿಟಿ, ಯಾಕಂದರೆ ಮೋಸ್ಟ್ ಕಾಮನೆಸ್ಟ್ ಇವಾಗ ನಾವು ನೋಡ್ತಾ ಇದ್ದೀವಿ. ಈ ಒಂದು ಡಿಸೀಸಿಂದನೂ ಕೂಡ ಖಂಡಿತವಾಗ್ಲೂ ನೀವು ಹೊರ ಬರ್ಬೋದು ಅಂತ ಹೇಳಿ ತಿಳಿಸ್ಕೊಡ್ಬೋದು. ಇಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ನಾವು ಕೊಡುವಂಥ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಅನ್ನೋದು ಒಬ್ಬೊಬ್ರು ಕಾಯಿಲೆ ಮೇಲೆ ಹೋಗುವಂಥದ್ದು. ಯೂಶಲಿ ನಾವು ಥೈರಾಯ್ಡ್ ಅಂತ ತಗೊಂಡಾಗ ಅವರು ಎಷ್ಟು ವರ್ಷಗಳ ಕಾಲ ಬಳಲಿದ್ದಾರೆ. ಕೆಲವೊಬ್ರು 5 ವರ್ಷದಿಂದ ತಗೋತಾ ಇರ್ತಾರೆ ಮೆಡಿಸನ್ನು, 10 ವರ್ಷದಿಂದ ತಗೋತಾ ಇರ್ತಾರೆ. ಒಬ್ಬೊಬ್ಬರು ಬಾಡಿ ಮೇಲೆ, ಅವರ ಒಂದು ಬಾಡಿ ರೆಸ್ಪಾನ್ಸ್ ಮೇಲೆ ನಮ್ಮ ಒಂದು ಟ್ರೀಟ್ಮೆಂಟ್ ಅಂಡ್ ಡ್ಯೂರೇಷನ್ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಸಿಂಥೆಟಿಕ್ ಮೆಡಿಸಿನ್ಸ್ ತಗೋತಾ ಇರ್ತಾರೆ, 25 mcg ಇರ್ಬೋದು, 50 mcg ಇರ್ಬೋದು. ಅವರು ಎಷ್ಟು ಮಟ್ಟಿಗೆ ಅಂದರೆ ಎಷ್ಟು ಡೋಸ್ ಮೇಲೆ ಇದ್ದಾರೆ ಅದರ ಮೇಲೆಗೆ ನಾವು ಆ ಒಂದು ಟೋಟಲ್ ಡ್ಯೂರೇಷನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಅವರ ಒಂದು ಏಜ್ ಇರ್ಬೋದು, ಅದರ ಜೊತೆಯಲ್ಲಿ ಬೇರೆ ರೀತಿಯ ಅವರಲ್ಲಿ ಹೆಲ್ತ್ ಡಿಸಾರ್ಡರ್ಗಳಿತ್ತು, ಅಪಾರ್ಟ್ ಫ್ರಮ್ ಥೈರಾಯ್ಡ್ ಬೇರೆ ರೀತಿಯ ಹೆಲ್ತ್ ಡಿಸಾರ್ಡರ್ಗಳಿತ್ತು ಅಂತಂದ್ರೂ ಕೂಡ ಅದರ ಮೇಲೆಗೆ ಅವರ ಒಂದು ಟ್ರೀಟ್ಮೆಂಟ್ ಡ್ಯೂರೇಷನ್ ಅನ್ನೋದು ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ಮಿನಿಮಲಿ ನಾವು ಹೇಳಬೇಕು ಅಂತಂದಾಗ ಒಂದು 3 years ಅಥವಾ 4 years ಅಂತ ತಗೋಬೇಕು ಅಂತ ಹೇಳ್ತೀವಿ. ಅಷ್ಟರಲ್ಲೇ ಕೆಲವೊಬ್ರು ಕ್ಯೂರ್ ಆಗಿರೋರು ಕೂಡ ಇದ್ದಾರೆ. ಬಟ್ ಕೆಲವೊಬ್ರು ಒಂದು 3 to 6 months ಅವರಲ್ಲಿ ಕೂಡ ಅಂದರೆ ಹೆಚ್ಚು ಕಡಿಮೆ ಅಂದರೆ ಎಕ್ಸ್ಟೆನ್ಷನ್ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ನಾವು ಕೊಡುವಂಥದ್ದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ರೂಟ್ ಕಾಸ್ಗೆ ಕೊಡುವಂಥ ಮೆಡಿಸಿನ್, ಅಂದರೆ ಥೈರಾಯ್ಡಿನ ಒಂದು ಹಾರ್ಮೋನ್ಸು ನಮಗೇನು ವೇರಿಯೇಷನ್ ಆಗುತ್ತೆ ಅದರ ಒಂದು ಅಬ್ನಾರ್ಮಲ್ ಪ್ರೊಡಕ್ಷನ್ನ ನಾರ್ಮಲ್ಸಿಗೆ ತರುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್. ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಅಂದಾಗ ಒಂದು ವ್ಯಕ್ತಿಯ ಅಥವಾ ವ್ಯಕ್ತಿತ್ವಕ್ಕೆ ಸೂಟ್ ಆಗುವಂಥ ಒಂದು ಮೆಡಿಸಿನ್, ಅಂದರೆ ಹ್ಯೂಮನ್ ಆಸ್ ಅ ಹೋಲ್ ಆಗಿ ಕನ್ಸಿಡರ್ ಮಾಡುವಂಥದ್ದು, ಅವರ
ಒಂದು ಪೆಕ್ಯುಲರ್ ಸಿಂಪ್ಟಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಸೂಟ್ ಆಗುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತಾ ಬರ್ತಾ ಇದ್ದಂಗೆ ಅವರ ಒಂದು ರಿಕವರಿ ಅನ್ನೋದು ಕೂಡ ಬೇಗ ಆಗುತ್ತೆ. ಜೊತೆಗೆ ಅನ್ಯ ಪದ್ಧತಿಯ ಮೆಡಿಸಿನ್ಸ್ಗಳು ಅವ್ರು ಏನಾದ್ರು ತಗೋತಾ ಇದ್ರು ಕೂಡ ಕಂಪ್ಲೀಟಾಗಿ ಟೇಪರ್ ಮಾಡಿ ಸ್ಟಾಪ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ಬೋದು.